ನಿಲ್ಲದೆ ನಿರಂತರವಾಗಿ ಹೋದರೆ ತಲುಪದ ಗುರಿ ಯಾವುದೂ ಇಲ್ಲ. ಹಾಯ್, ವೆಲ್ಕಮ್ ಟು 21 ಡೇಸ್ ಚಾಲೆಂಜ್ ಸೀರೀಸ್ ಡೇ 5. ಯಾವಾಗ್ಲಿನಾಗೆ ಸೋಕ್ತಿ ಸೀಡ್ ವಾಟರ್ ಕುಡ್ದೆ ತಿಂಡಿ ಉಪ್ಪಿಟ್ಟು ಒಗ್ಗರಣೆ ಇತ್ತು ಇವತ್ತು. ಏನ್ ಗೊತ್ತಾ, ನಮ್ಗೊಂದೇ ಸಮಯಕ್ಕೆ ಅನ್ಕೊಂಡಿದ್ದೆಲ್ಲ ಆಗ್ಬೇಕು ಅಂತ ಅನ್ನೋದು ಸ್ವಲ್ಪ ಕಷ್ಟ. ಆ ಸಂದರ್ಭಕ್ಕೆ ಯಾವ್ದು ಅತಿ ಅಗತ್ಯ ಅಂತ ಅನ್ನೋದನ್ನು ತಿಳ್ಕೊಂಡು ಅದರಲ್ಲಿ ಮುಂದುವರಿದ್ರೆ ಒಳ್ಳೇದು. ಎಲ್ಲವೂ ಒಮ್ಮೆಲೇ ಆಗ್ಬೇಕು ಅಂತ ಹೊರಟ್ರೆ ಸರಿದೂಗಿಸ್ಲಿಕ್ಕೆ ಕಷ್ಟ ಆಗಬಹುದು. ಸೊ ಪ್ರಯೋರಿಟೈಸ್ ಮಾಡ್ಲಿಕ್ಕೆ ಕಲಿಬೇಕು ನಾವು. ಇದು ಕೂಡ ಒಂದು ಪಾಠ. ಒಂದು 11:30-12 ಗಂಟೆ ಹೊತ್ತಿಗೆ ಸಾಂಬ್ರಾಣಿ, ತುಳಸಿ ಮತ್ತೆ ಬೆಲ್ಲ ಹಾಕಿ ಒಂದು ಕಷಾಯ ಮಾಡಿ ಕುಡ್ದೆ. ಮಧ್ಯಾಹ್ನದ ಊಟಕ್ಕೆ ಅಂತ ತುಪ್ಪದೊಗ್ಗರಣೆಯಲ್ಲಿ ಬೀನ್ಸ್ ಪಲ್ಯ ಮಾಡಿದೆ. ಪ್ಲೇನ್ ಪಲ್ಯ ಬೇಡ ಅಂತ ಹೇಳಿ ಒಂದು ಮಸಾಲ ಪೇಸ್ಟ್ ರೆಡಿ ಮಾಡಿಟ್ಟಿದ್ದೆ ನಾನು. ಅದನ್ನ ಹಾಕಿ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ದು. ಕಷಾಯದ ಕಲರ್ ಸ್ವಲ್ಪ ಡಾರ್ಕ್ ಆಗಿದೆ. ಇಟ್ಸ್ ಬಿಕಾಸ್ ಆಫ್ ಬೆಲ್ಲ ಸ್ವಲ್ಪ ಕಪ್ಪು ಪೌಡರ್ ಆದ ಕಾರಣ ಅದು ಆತರ ಕಾಣ್ತಾ ಇರೋದು. ನನ್ನ ದಿನಚರಿಯಲ್ಲಿ ಒಂದಷ್ಟು ಬೇರೆ ಕೆಲಸಗಳು ಕೂಡ ನಡೀತಾ ಇರ್ತದೆ. ಬಟ್ ಅವುಗಳನ್ನೆಲ್ಲ ಕೂಡ ಶೂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಟೈಮ್ ಸೆಟ್ ಆಗುದಿಲ್ಲ. ಒಂದೊಂದ್ಸತಿ ಮರ್ತು ಹೋಗ್ತದೆ, ಒಂದೊಂದ್ಸತಿ ಆರೋಗ್ಯ ಕೂಡ ಸರಿ ಇರುವುದಿಲ್ಲ, ಅಂಡ್ ಕೆಲವೊಂದು ವಿಷಯಗಳಲ್ಲಿ ಕಂಫರ್ಟಬಲ್ ಕೂಡ ಇರುವುದಿಲ್ಲ. ಹಾಗಾಗಿ ವರ್ಕ್ಔಟ್ ಎಲ್ಲ ಮಾಡಿ ಬಾಕಿ ಕೆಲಸಗಳನ್ನು ಕೂಡ ಮುಗಿಸಿ ರಾತ್ರಿ ಊಟಕ್ಕೆ ಅಂತ ಹೇಳಿ ಅಥೆಂಟಿಕ್ ರೀತಿಯಲ್ಲಿ ಅಕ್ಕಿ ಕಡುಬು ಮಾಡಿದ್ವಿ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ.